रोहिदास के एलियास ಶರಣ್ ಆಕಾಶ್ ಭವನ್ ಶರಣ್ ಇವರು ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇವರು ಮಂಗಳೂರು ಸಿಟಿ ಮತ್ತು ಮಂಗಳೂರು ಸುತ್ತಮುತ್ತ ಅವ್ರ ಮೇಲೆ ಸುಮಾರು 25 ಕೇಸಸ್ ಇತ್ತು. ಅದು ಎಲ್ಲ ಮರ್ಡರ್ ಕೇಸಸ್, ಅಟೆಂಪ್ಟ್ ಟು ಮರ್ಡರ್, ಆರ್ಮ್ಸ್ ಆ್ಯಕ್ಟ್, ರೇಪ್, ಈ ರೀತಿ ಸಾಕಷ್ಟು ಕೇಸಲ್ಲಿ ಅವನು ಶಾಮೀಲಾಗಿದ್ದರು. ಇನ್ಕ್ಲೂಡಿಂಗ್ ಬರ್ಕೆ 2015 ಜೈಲಲ್ಲಿ ಒಂದು ಮರ್ಡರ್, ಅಟೆಂಪ್ಟ್ ಟು ಮರ್ಡರ್ ಆ ಕೇಸಲ್ಲಿ ಅವನು ಮುಖ್ಯ ಆರೋಪಿ. ಅದೇ ರೀತಿ ಮಣಿಪಾಲಲ್ಲಿ ಒಂದು ಅಪ್ರಾಪ್ತನ ವಯಸ್ಸು ಹುಡುಗಿ ಮೇಲೆ ಅತ್ಯಾಚಾರದ ಕೇಸ್. ಅದೇ ರೀತಿ ಮೊನ್ನೆ ಒಂದು ಸುಳ್ಯದಲ್ಲಿ 2011 ಅಲ್ಲಿ KVG ಯೂನಿವರ್ಸಿಟಿದು ಆಡಳಿತಾಧಿಕಾರಿ ರಾಮಕೃಷ್ಣ ಅದು ಕೊಲೆ ಮಾಡೋದ್ರಲ್ಲಿ ಇವನು ಆರೋಪಿ. ಅದರಲ್ಲಿ ಇವರಿಗೆ ಮೊನ್ನೆ ಒಂದು 2-3 ತಿಂಗಳ ಹಿಂದೆ ಹೈಕೋರ್ಟಿಂದ ಲೈಫ್ ಕನ್ವಿಕ್ಷನ್ ಆಗಿತ್ತು. ಅಂಥ ಆರೋಪಿಗೆ ನಮ್ಮ ಕ್ರೈಮ್ ಬ್ರಾಂಚ್ ಅವರು ಸುಮಾರು ಒಂದು 15 ದಿವಸ ಹಿಡಿಯೋಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ಇವತ್ತು ಸಾಯಂಕಾಲ 4 ಗಂಟೆಗೆ ಅವ್ರಿಗೆ ಹಿಡಿಯುವಾಗ ಆ ಜಾಗದಲ್ಲಿ ಅವನು ನಮ್ಮಿಂದ ಎಸ್ಕೇಪ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ. ಆವಾಗ ನಮ್ಮವರು ಅವ್ರ ಮೇಲೆ ಒಂದು ಫೈರ್ ಮಾಡಿ ಅವ್ರಿಗೆ ಹಿಡಿದಿದ್ದಾರೆ. ರೋಹಿದಾಸ್ ಕೆ ಎಲಿಯಾಸ್ ಶರಣ್ ಆಕಾಶ್ ಭವನ್ ಶರಣ್ ಇವರು ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇವರು ಮಂಗಳೂರು ಸಿಟಿ ಮತ್ತು ಮಂಗಳೂರು ಸುತ್ತಮುತ್ತ ಅವ್ರ ಮೇಲೆ ಸುಮಾರು 25 ಕೇಸಸ್ ಇತ್ತು. ಅದು ಎಲ್ಲ ಮರ್ಡರ್ ಕೇಸಸ್, ಅಟೆಂಪ್ಟ್ ಟು ಮರ್ಡರ್, ಆರ್ಮ್ಸ್ ಆ್ಯಕ್ಟ್, ರೇಪ್, ಈ ರೀತಿ ಸಾಕಷ್ಟು ಕೇಸಲ್ಲಿ ಅವನು ಶಾಮೀಲಾಗಿದ್ದರು. ಇನ್ಕ್ಲೂಡಿಂಗ್ ಬರ್ಕೆ 2015 ಜೈಲಲ್ಲಿ ಒಂದು ಮರ್ಡರ್, ಅಟೆಂಪ್ಟ್ ಟು ಮರ್ಡರ್ ಆ ಕೇಸಲ್ಲಿ ಅವನು ಮುಖ್ಯ ಆರೋಪಿ. ಅದೇ ರೀತಿ ಮಣಿಪಾಲಲ್ಲಿ ಒಂದು ಅಪ್ರಾಪ್ತನ ವಯಸ್ಸು ಹುಡುಗಿ ಮೇಲೆ ಅತ್ಯಾಚಾರದ ಕೇಸ್. ಅದೇ ರೀತಿ ಮೊನ್ನೆ ಒಂದು ಸುಳ್ಯದಲ್ಲಿ 2011 ಅಲ್ಲಿ KVG ಯೂನಿವರ್ಸಿಟಿದು ಆಡಳಿತಾಧಿಕಾರಿ ರಾಮಕೃಷ್ಣ ಅದು ಕೊಲೆ ಮಾಡೋದ್ರಲ್ಲಿ ಇವನು ಆರೋಪಿ. ಅದರಲ್ಲಿ ಇವರಿಗೆ ಮೊನ್ನೆ ಒಂದು 2-3 ತಿಂಗಳ ಹಿಂದೆ ಹೈಕೋರ್ಟಿಂದ ಲೈಫ್ ಕನ್ವಿಕ್ಷನ್ ಆಗಿತ್ತು. ಅಂಥ ಆರೋಪಿಗೆ ನಮ್ಮ ಕ್ರೈಮ್ ಬ್ರಾಂಚ್ ಅವರು ಸುಮಾರು ಒಂದು 15 ದಿವಸ ಹಿಡಿಯೋಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ಇವತ್ತು ಸಾಯಂಕಾಲ 4 ಗಂಟೆಗೆ ಅವ್ರಿಗೆ ಹಿಡಿಯುವಾಗ ಆ ಜಾಗದಲ್ಲಿ ಅವನು ನಮ್ಮಿಂದ ಎಸ್ಕೇಪ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ. ಆವಾಗ ನಮ್ಮವರು ಅವ್ರ ಮೇಲೆ ಒಂದು ಫೈರ್ ಮಾಡಿ ಅವ್ರಿಗೆ ಹಿಡಿದಿದ್ದಾರೆ.